ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಸ್ಪೆಷಲ್ ಆಗಿ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ಎಗ್ಗಲ್ಲಿ ಒಂದು ಸೈಡ್ ಡಿಶ್ ಆಗಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಹಾಗೆ ಕ್ವಿಕ್ಕಾಗಿ ಮಾಡ್ಬೋದು. ಬ್ಯಾಚುಲರ್ಸ್ಗಳು ಹಾಗೆ ಮಾಡ್ಬೋದು, ಏನಕ್ಕೂ ಮಸಾಲೆ ಎಲ್ಲ ರುಬ್ಬೋ ಅವಶ್ಯಕತೆ ಇಲ್ಲ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಇವತ್ತು ಏನೇನು ಬೇಕಂತ ನೋಡ್ಕೊಬಿಡೋಣ. ಈ ರೆಸಿಪಿಗೆ ಜಸ್ಟು 5 ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೀನಿ, ಹಾಗೆ 2 ದೊಡ್ಡ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ 10ರಿಂದ 15 ಹಸಿಮೆಣಸನ್ನು ಕಟ್ ಮಾಡ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಮತ್ತು ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ನಾವು ತವಾದಲ್ಲೇ ಮಾಡ್ಕೊಳ್ಳುವಂಥದ್ದು. ತವ ಇಲ್ಲ ಅಂದರೆ ನೀವು ಬಾಣಲೆಯಲ್ಲಿ ಮಾಡ್ಕೋಬೋದು. ಆ್ಯಕ್ಚುಲಿ ಇದು ತವಾ ಎಗ್ ಫ್ರೈ ಅಂತಲೇ ಹೇಳ್ಬೋದು. ಕಬ್ಬಿಣದ ತವ ಇತ್ತು ಅಂದರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಒಂದು ತವ ತೊಗೊಂಡು ಸ್ವಲ್ಪ ಹೀಟ್ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಸಾಲ್ಟು, ಹಾಗೆ ಅರಿಶಿನ ಪುಡಿ, ಸ್ವಲ್ಪ ವೈಟ್ ಪೆಪ್ಪರು, ಹಾಗೆ ಖಾರದ ಪುಡಿನ ಹಾಕಿಬಿಟ್ಟು ಮೊಟ್ಟೆನ ಈ ಥರ ಮಧ್ಯಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಆ ಎಣ್ಣೆಗೆ ಏನು ಹಾಕ್ಕೊಂಡಿದ್ದೀವಲ್ಲ ಮಸಾಲ ಪದಾರ್ಥಗಳನ್ನು, ಅದ್ರ ಮೇಲೆ ಈ ಥರ ಮೊಟ್ಟೆನ ಚೆನ್ನಾಗಿಟ್ಟು ಫ್ರೈ ಮಾಡ್ಕೋಬೇಕು. ಕೆಲವೊಬ್ಬರು ಮೊಟ್ಟೆನ ಈ ಥರ ಇಡಬೇಕಾದ್ರೆ ಒಳಗಡೆ ಎಲ್ಲೋ ಏನಿರುತ್ತೆ ಅದು ಹೊರಗಡೆ ಬಂದುಬಿಡುತ್ತೆ, ಸೊ ಈ ಥರ ಕಟ್ ಮಾಡಿ ಮಾಡಲಿಕ್ಕಾಗಲ್ಲ ಅಂತ ಹೇಳ್ತಾರೆ. ನಾನು ತೋರಿಸ್ದಾಗೆ ಈ ಥರ ಮಾಡೋದ್ರಿಂದ ನಿಮಗೆ, ಕಬ್ಬಿಣದ ತವ ಈ ಥರ ಮಾಡೋದ್ರಿಂದ ನಿಮಗೆ ಒಳಗಡೆ ಏನಿರುತ್ತೆ ಎಲ್ಲೋ ಅಂಶ ಅದು ಹೊರಗಡೆ ಬಿಟ್ಕೊಳ್ಳಲ್ಲ. ಕೆಲವೊಬ್ರದ್ದು ಕಮೆಂಟ್ಗಳು ಹಾಗೆ ಇರುತ್ತೆ, ಎಲ್ಲೋ ಅನ್ನೋದು ಹೊರಗಡೆ ಬಿದ್ದೋಗುತ್ತೆ ಅಂತ ಹೇಳಿ. ಸೊ ನಾನು ನೋಡ್ತಾ ಇರ್ಬೋದಲ್ಲ, ಎಲ್ಲೂ ಹೊರಗಡೆ ಬಿದ್ದೋಗಿಲ್ಲ. ಸೊ ಈ ಥರ ಆಚೆ ಈಚೆ ಮಾಡ್ತಾ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಿಮಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅದು ಬಿಟ್ಟರೆ ಮತ್ತೇನು ಕೆಲಸ ಇರಲ್ಲ ಇದನ್ನು. ಸೊ ಇಷ್ಟು ಫ್ರೈ ಸಾಕು ಅನಿಸುತ್ತೆ. ಇದನ್ನು ಪ್ಲೇಟಿಗೆ ಎತ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಎಲ್ಲೋ ಹೊರಗಡೆ ಎಲ್ಲೂ ಬಿಟ್ಕೊಂಡಿಲ್ಲ. ಸೊ ಕೆಲವೊಂದು ಸಲ ಈ ಥರ ಎಗ್ ರೆಸಿಪಿ ಮಾಡಬೇಕಾದ್ರೆ ಈ ಥರ ಫ್ರೈ ಮಾಡ್ಕೋಬೇಕಾದ್ರೆ ಕರೆಕ್ಟಾಗಿ ನೀಟಾಗಿ ಎಗ್ಗನ್ನು ಬೇಯಿಸ್ಕೋಬೇಕಾಗತ್ತೆ. ಎಗ್ಗನ್ನು ಬೇಯಿಸ್ಕೊಬಿಟ್ಟು ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ಮಧ್ಯಕ್ಕೆ ಕಟ್ ಮಾಡಿದರೆ ಸೊ ಯಾವುದೇ ಕಾರಣಕ್ಕೂ ಅದು ಎಲ್ಲೋ ಅನ್ನೋದು ಆಚೆ ಬರಲ್ಲ. ನೀವು ಎಣ್ಣೆಗೆ ಬಿಟ್ಟ ತಕ್ಷಣ ಆಚೆ ಬರಲ್ಲ. ಸೊ ಅದರಿಂದ ನೀವು ಏನೇ ರೆಸಿಪಿ ಮಾಡಿದರೂ ಚೆನ್ನಾಗಿರುತ್ತೆ. ಸೊ ಅದೇ ತವ ಅಂತಲೂ ಹೇಳ್ಬೋದು, ಕಬ್ಬಿಣದ ತವ ಇದೆಯಲ್ಲ ಅದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು, ಇದು ಹೈ ಫ್ಲೇಮಲ್ಲೇ ಮಾಡಬೇಕು, ಲೋ ಫ್ಲೇಮಲ್ಲಿ ಯಾವತ್ತೂ ಮಾಡಲಿಕ್ಕೆ ಹೋಗ್ಬೇಡಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಿಮಗೆ ತವ ಇಲ್ಲ ಅಂದರೆ ಇಟ್ಸ್ ಓಕೆ, ಬಾಣಲೆಯಲ್ಲಿ ಮಾಡ್ಕೊಳ್ಳಿ. ಬಟ್ ಇದು ಸ್ಟ್ರೀಟ್ ಸ್ಟೈಲಲ್ಲೆಲ್ಲ ಮಾಡ್ತಾರಲ್ಲ ಎಗ್ ಫ್ರೈ ಅಂತ ಹೇಳಿ, ಸೊ ಚೆನ್ನಾಗಿರುತ್ತೆ. ನಾನು ಒಂದು ಕಡೆ ತಿಂದಿದ್ದು ರೆಸಿಪಿನ ಇಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಸ್ಪೈಸಿಯಾಗಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಿಮಗೆ ಬೇಕಿದ್ದರೆ ಇಲ್ಲಿ ನಾನು ಈರುಳ್ಳಿ ಹಾಕಿದ್ದೀನಿ, ಇದ್ರ ಜೊತೆ ಕ್ಯಾಪ್ಸಿಕಮ್ ಬೇಕಿದ್ದರೆ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಕ್ಯಾಪ್ಸಿಕಮ್ ಹಾಕಿಲ್ಲ. ಸೊ ಇದನ್ನೆಲ್ಲ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದು ಫುಲ್ ಫ್ರೈ ಆದಮೇಲೆ ವೈಟ್ ಪೆಪ್ಪರು ಮತ್ತು ಖಾರದ ಪುಡಿ, ನಿಮಗೆ ಖಾರದ ಪುಡಿ ಬೇಡ ಅನಿಸಿದರೆ ಸೊ ಚಿಲ್ಲೀಸೇ ಜಾಸ್ತಿ ಹಾಕ್ಕೊಳ್ಳಿ. ನನಗೆ ಕಲರ್ ಸ್ವಲ್ಪ ಬೇಕಿತ್ತು ಹಾಗಾಗಿ ತೊಗೊಂಡಿದ್ದೀನಿ. ಸೊ ನಿಮಗೆ ಎಕ್ಸ್ಟ್ರಾ ಮಸಾಲ, ಗರಂ ಮಸಾಲ, ಧನಿಯಾ ಪುಡಿ ಏನಿದ್ರು ಬೇಕಿದ್ದರೂ ಆ್ಯಡ್ ಮಾಡ್ಕೋಬೋದು. ನಾನು ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ವೈಟ್ ಪೆಪ್ಪರೇ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ, ಬ್ಲ್ಯಾಕ್ ಪೆಪ್ಪರ್ ಯೂಸ್ ಮಾಡಿದರೆ ಸ್ವಲ್ಪ ಬ್ಲ್ಯಾಕ್ ಬರುತ್ತೆ, ಹಾಗಾಗಿ ವೈಟ್ ಪೆಪ್ಪರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ವೈಟ್ ಪೆಪ್ಪರ್ ಇಲ್ಲ ಅಂದರೆ ಬ್ಲ್ಯಾಕ್ ಪೆಪ್ಪರ್ ಯೂಸ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಸೊ ಇದನ್ನೆಲ್ಲ ಮಸಾಲ ಮಾಡ್ಕೊಂಡ್ಮೇಲೆ ಆಮೇಲೆ ಏನು ಫ್ರೈ ಮಾಡಿ ಎತ್ತಿಟ್ಕೊಂಡಿರ್ತೀವಲ್ಲ ಮೊಟ್ಟೆನ, ಅದನ್ನು ಹಾಕಿ ಹೈ ಫ್ಲೇಮಲ್ಲೇ ಈ ಥರ ಅಡಿ ಮೇಲೆ ಮಾಡ್ತಾ ಇರಬೇಕು. ಸೊ ಎಲ್ಲೂ ಅಡಿ ಹಿಡಿಲಿಕ್ಕೆ ಬಿಡಬೇಡಿ. ಸೊ ಈರುಳ್ಳಿಲಿರೋ ಮಸಾಲೆ ಎಲ್ಲ ಮೊಟ್ಟೆಗೂ ಹುಡ್ಕೋಬೇಕು. ನಾನೆಲ್ಲಿ ನೋಡಿ ಫ್ರೈ ಮಾಡ್ತಾನೇ ಇದ್ದೀನಿ, ಆಲ್ಮೋಸ್ಟ್ ಯಾವುದು ಮೊಟ್ಟೆಯಿಂದ ಎಲ್ಲೂ ಹೊರಗಡೆ ಬೀಳ್ತಾ ಇಲ್ಲ. ಸೊ ಆ ಥರ ನೀವು ಫ್ರೈ ಮಾಡೋ ಮೆಥಡಲ್ಲೇ ಇರುವಂಥದ್ದು. ಈ ಥರ ಚೆನ್ನಾಗಿ ಹೈ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಏನು ಉಪ್ಪು ಖಾರ ಮಸಾಲೆ ಏನು ಹಾಕಿರ್ತೀರ ಎಲ್ಲ ಚೆನ್ನಾಗಿ ಹಿರ್ಕೊಂಡಿರುತ್ತೆ. ಸೊ ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದ್ರ ಮೇಲೆ ಲಿಂಬೆಹಣ್ಣು ಸ್ಕ್ವೈಸ್ ಮಾಡಿದರೆ ಸೊ ಮುಗೀತು. ಎಗ್ ಫ್ರೈ ಅಂತಲೇ ಹೇಳ್ಬೋದು. ತವಾ ಎಗ್ ಫ್ರೈ ತುಂಬ ಚೆನ್ನಾಗಿರುತ್ತೆ. ಈವನ್ ನೀವು ಊಟದ ಜೊತೆ ಇಲ್ಲ ಅಂದರೂ ಹಾಗೆ ಸೈಡ್ ಡಿಶ್ ಆಗು ಚೆನ್ನಾಗಿ ಹಾಗೆ ತಿನ್ಬೋದು. ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೂ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ, ಹೇಗೆ ಬಂತು ಅಂತ. ಪಕ್ಕ ಬ್ಯಾಚುಲರ್ಸ್ಗಳು ಏನೂ ಮಾಡಲಿಕ್ಕಾಗಲ್ಲ ಅಂತ ಹೇಳಿದಾಗ ಈ ಥರದೊಂದು ಟ್ರೈ ಮಾಡಿ ನೋಡ್ಬೋದು. ಸೊ ಇದಾಗಿತ್ತು ಇವತ್ತಿನ ರೆಸಿಪಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು, ಬಾಯ್.